ನಾನು ಮುತ್ತು ಕೊಟ್ಟ ಕಾಟಕ್ಕೆ ಪಂಚಾಯತಿಲಿ ನಂಜೊಂದು ಪರದಾಟ ನೋಡ್ಬೇಕಿತ್ತವ್ವ. ಪರಂಪರೆಯಿಂದ ನಡ್ಕೊಂಡು ಬಂದಿರೋದನ್ನ ಬಲವಂತವಾಗಿ ಕಿತ್ಕೊಳ್ಳೋಕ್ಕಾಯ್ತದ? ಇದು ನನ್ನ ಗತ್ತಿನ ಪ್ರಶ್ನೆ ಅಲ್ಲ, ಊರಿನ ಜನ ನನ್ನ ಮ್ಯಾಕಿಟ್ಟಿರೋ ನಂಬಿಕೆ ಪ್ರಶ್ನೆ. ಇದನ್ನೆಲ್ಲ ನಂಜವಾದಿ ಯಾವಾಗ ಅರ್ಥ ಮಾಡ್ಕೊತಾಳೋ? ಸಹನ ಸ್ನೇಹ ಸೇರಿ ಸರಿಯಾಗಿ ಅರ್ಥ ಮಾಡಿಸಿದ್ದಾರೆ ಅವ್ವ. ಇನ್ಯಾವತ್ತೂ ಅತ್ತೆ ಆ ಕುರ್ಚಿಗೆ ಆಸೆ ಪಡಲ್ಲ. ಪರ್ವಾನಿಲ್ವೇ, ನಮ್ಮ ಪುಟ್ಟಕ್ಕನ ಮನೆ ಮಕ್ಕಳು ಸ್ಯಾನೆ ಚುರುಕಾಗವ್ರೆ. ಬಾಬಾ ಅವ್ರು ನಿಂಗೆ ಮೋಸ ಮಾಡೋರೆ, ಅವ್ರನ್ನ ಹೊಗಳ್ತಿದ್ಯಲ್ಲವ. ಇಲ್ಲ ಮಗ, ಅವ್ರು ಮಾಡಿರೋ ತಪ್ಪು ಅಂತ ನಿನ್ಗನ್ಸ್ತಿರ್ಬೋದು, ಆದರೆ ಅವ್ರು ಮಾಡಿರೋ ತಪ್ಪು ಎಲ್ಲನೂ ಸರಿ ಮಾಡಕ್ಕೆ. ನೋಡಿದ್ರಣ್ಣ, ನಾನು ಮಾಡಿ ತೆಪ್ಪಿಲ್ಲ ಅಂತ ಅವ್ವನೇ ಹೇಳ್ಬಿಟ್ರು. ಅವ್ವ ಹೇಳಿದ್ನ ನಾನು ಹೇಳ್ದೆ ಕಣಣ್ಣ. ಒಳ್ಳೆ ಹುಡುಗಿರು, ನನಗೆ ತಿಳಿಸ್ದೆ ಹೋದ್ರೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಕುರ್ಚಿ ಜೊತೆನಾಗೆ ಪಂಚಾಯತಿ ಮರ್ವಾದೆನೂ ಉಳಿಸವ್ರೆ. ಹೌದವ್ವ, ಸರಿಯಾಗಿ ಹೇಳ್ದೆ. ನನ್ನಿಂದನಾ? ಏನ್ ಸಹಾಯ ಆಗ್ಬೇಕು? ಏನೂ ಇಲ್ಲ ಕಣವರದ, ಈ ಬಾಯಿ ಬಡ್ಕಿ ರಾಜಿ ನಿನ್ನಂಗೆಯ ಆ ಸಿಂಗಾರಮ್ಮನ ಸವಸ ಮಾಡಿ ಕಲಿನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಈಗ ಮೂರ್ಖಿಯಾಗಿ ನಿಂತವಳು. ಅದೇ ಕಂಡ್ಕೊಂಡು ಮೆಡ್ರಸ್ಕೊಂಡು ನೋಡಿಯ, ನಾನೇನು ಇಲ್ದಿರೋದು ಹೇಳ್ತಿದ್ದೀನಿ. ಏನು ಕಲಿನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ? ಕಲಿ ಇಟ್ಟೊತ್ತು ಅವಳು ತಾವೇನೇ ಇದ್ದ, ಆದ್ರೆ ಈಗಿಲ್ಲ. ಏನು ಏನ್ ಹೇಳ್ತಿದ್ದೀರಾ ನೀವು? ವಾ, ಈಗ ಅದೇ ಸಮಸ್ಯೆ ಆಗಿರೋದು. ಆ ಸಿಂಗಾರವ್ವ ಹೆಂಗೆ ಅಂತ ನಿಂಗೂ ಗೊತ್ತು ತಾನೆ. ಅವಳ ಮಗ ಏನಾದ್ರೂ ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ಊರ್ ಮರಕ್ ನನ್ನ ಏನಾಕ್ಬಿಡ್ತಾಳ ಆಟೆಯ. ಸತ್ರು ಸಾಯಿವಂತೆ ಸುಮ್ಕಿರಿ ಅಂತೂ ಕೇಳ್ತಿಲ್ಲ ಕಣವ. ಮೂಗ್ನಾಗ ಸಿಂಬಳ ಬರೋಗಳು ತಕೂತವಳೆ. ಏ, ನನ್ ತಾಳನೆ ಸುಡ್ತೈತೆ, ನಿಂದು ಒಂಥರ ಸುಮ್ಕಿರೋ. ಯಾಕೆ ಮೇಲಿನ ಸುಡ್ತಿಲ್ವೇ? ಅಲ್ಲ, ಕಲಿ ಕಾಣ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಆ ಕಲಿನ ಕಂಟಿ ಎಲ್ಲ ಬಚ್ಚಿಟ್ಟವನೆ. ಎಲ್ಲಿ ಬಚ್ಚಿಟ್ಟವನೆ ಅಂತ ನೀನೊಂದು ಸ್ವಲ್ಪ ಸುಳಿವು ಕೊಟ್ಬಿಟ್ರೆ ನಮ್ಗೆ ಸಾನೆ ಉಪಕಾರ ಆಯ್ತದೆ. ನಂದೇ ನನಗೊಂದು ದೊಡ್ಡ ಸಮಸ್ಯೆ ಅಂದ್ರೆ ನಿಮ್ಗಳ್ದೊಂದು. ಹಂಗ ಅನ್ಬೇಡ ಕಣವರದ, ಏನೋ ಇದೊಂದು ಕಿತ ಸಹಾಯ ಮಾಡೆ. ಇದೊಳ್ಳೆ ಕಥೆ ಆಯ್ತಲ್ಲ ನಂಜಮ್ಮ ಅವ್ರೆ. ನಾನೀಗ ಕಲಿ ಎಲ್ಲಿದ್ದೇನೆ ಅಂತ ಹುಡುಕೊಡ್ಲಿ? ಅಯ್ಯೋ, ಹಂಗೆ ಅನ್ಬೇಡಾರ ಅದ. ಹೆಂಗಾದ್ರೂ ಮಾಡಿ ಸಹಾಯ ಮಾಡು. ನನ್ನ ಬಾಯಿಗೆ ನೀರು ಬಿಡೋಕ್ಕೆ ಇವಾಗ ನೀನು ಒಬ್ಳೇ ಇರೋದು. ಅವಳ ಬಾಯಿಗೆ ಹೇಳು ನೀರೇ ಬಿಟ್ಬಿಡು. ಅಯ್ಯೋ, ಇದನ್ನೆಲ್ಲ ನೀನಕ್ಕವ ಮಾಡ್ತೀಯಾ? ಮಾರ್ಕೆಟ್ ಇಂದ ಕಾಳಿ ಬಂದ್ಮೇಲೆ ಅವನೇ ಸರಿ ಮಾಡ್ತಾನೆ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಅವ್ನ್ ಮಾರ್ಕೆಟ್ ಇಂದ ಬರೋದು ಯೋಟೋತೈತದೋ ಯೋನೋ, ಆಮ್ಯಾಕೆ ಮೆಸ್ಸಿಗೆ ಕತ್ಲಾಗ್ಬಿಟ್ರೆ ಬೆಳ್ಕಿರಕ್ಕಿಲ್ವಲ್ಲ ಅದಕ್ಕೆಯ. ಛೇ, ಯಾಕಾದ್ರೂ ಚೋಟು ಅಂತ ಸಿಕ್ಕಿದ್ರು 3 ವರ್ಷದಿಂದ ಉದ್ದನೆ ಬೆಳೀತಿಲ್ಲ. ಈಗ ಯಾಕಲ್ಲ ನಿಂಗೆ ಎತ್ತರ ಚಿಂತೆ? ಅದು ಉದ್ದ ಇದ್ದಿದ್ರೆ ನಮ್ಮ ಓನರ್ಗೆ ಸಹಾಯ ಮಾಡ್ಬೋದಿತ್ತಲ್ಲ, ಅದಕ್ಕೆ. ಚೋಟು, ಮಾತಲ್ಲೇ ಮಾಳ್ಗೆ ಏರ್ಸ್ಬಿಡ, ಮೊದ್ಲು ಹಾಗೆ ಸ್ವಿಚ್ ಹಾಕು. ಐ, ಹೊಸ ಬಲ್ಬ್ ಹಾಕಿದ್ರು ಬೆಳಕೆ ಬತ್ತಿಲ್ಲ. ಅದೇ ಗೊತ್ತಾಯ್ತಲ್ಲ ಅಜ್ಜಿ, ಮೇನ್ ಕನೆಕ್ಷನ್ಗೆ ಯೋನೋ ಆಗಿರ್ಬೇಕು. ನೋಡ್ತೀನಿ ರೀ. ಅಯ್ಯೋ, ಅದನ್ನೆಲ್ಲ ನೀನ್ ಯಾಕವ್ವ ಮಾಡ್ತೀಯಾ? ಮುಟ್ಬೇಡ ಅದನ್ನ. ಕಾಳಿ ಬಂದ್ಮೇಲೆ ಅವನೇನ್ ಮಾಡ್ತಾನೆ. ಅಯ್ಯೋ ಅಜ್ಜಿ, ನಾನು ಹೊಸಿ ಕೆಲಸ ಕಲ್ತೀವ್ನಿ, ನೋಡ್ತೀನಿ ರೀ. ಆತ್ ಕಣವ, ನಾನು ಒಳಗೆ ಬೇಳೆ ನೆನ್ಸಕ್ ಹೋಯ್ತೀನಿ. ಮಾವನ್ನ ಬ್ಲಾಕ್ ಮೇಲ್ ಮಾಡ್ಬೇಕು. ಏ, ಯಾವ್ದಕ್ಕೂ ಬಗ್ದೇ ಇರೋನು ಇದಕ್ ಬಗ್ತಾನೆ. ಯಾಕೆ ಬಗ್ಗಲ್ಲ ರಾಜವ್ ಅವ್ರೆ? ಮಾವಂಗೆ ಅವ್ರ ಅವ್ವ ಅಂದ್ರೆ ಸೆಂಟಿಮೆಂಟು, ಅದನ್ನ ಇಟ್ಕೊಂಡು ನಾವ್ ಆಟ ಆಡ್ಸೋಣ. ಪರವಾಗಿಲ್ಲ ಕಣೇರದ, ನೋಡಕ್ ಸಣ್ಣ ಹುಡುಗಿ ಆದ್ರೂ ತಲೆನಾಗೆ ಸಾನೆ ಚಂದಾಗಿ ಮುಡುಗಿದ್ಯಾ. ಅದ್ ಸರಿ, ಇವಾಗ ನಾವು ಆ ಕಂಟಿನ್ಯೂ ಎದುರಿಸಿದ್ರೆ ಈ ಕೆಲಸ ನಾವೇ ಮಾಡ್ತಿರೋದು ಅಂತ ಅವನಿಗೆ ತಿಳಿಯಕ್ಕಿಲ್ವೇ? ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಮೊಬೈಲಲ್ಲಿ ವಾಯ್ಸ್ ಚೇಂಜ್ ಮಾಡೋ ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬೇರೆಯವ್ರ ವಾಯ್ಸಲ್ಲಿ ನಾವು ಮಾತಾಡ್ಬೋದು. ಹೂವಾ, ನಾ ಕೆಟ್ಟೆ, ಫೋನ್ ಆಗಿದೆಲ್ಲ ಬಂದ್ಬಿಟ್ಟೋದೇನೆ. ಹೌದು ನಂಜಮ್ಮ ಅವ್ರೆ. ಅಲ್ಲ ಕಣವಿರಲ್ಲ, ಧ್ವನಿ ಏನೋ ಬದಲಾಯಿಸ್ತೀಯ, ಆದ್ರೆ ನೀನ್ ನಂಬರ್ ಅಂತಾವೆ ಇಲ್ವೇ? ಗೊತ್ತಾಗಕ್ಕಿಲ್ವೇ? ನಂಜಮ್ಮ ಅವ್ರೆ, ಇದರಲ್ಲಿ 2 ಸಿಮ್ ಇದೆ. 1 ನಂಬರ್ ಮಾತ್ರ ಮಾವನ ಹತ್ರ ಇರೋದು, ಇನ್ನೊಂದು ನಂಬರ್ ಇಲ್ಲ.
ಈಗ ಮಾಡ್ತೀನಿ ನೋಡಿ. ಲೈ ಸಿಕ್ಕಿದ್ರಲ್ಲ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಹಲೋ ಹಲೋ ಕಂಟಿ, ನೀನ್ ಇವಾಗ ಕಲಿ ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂದ್ರೆ ನಿಮ್ಮವನ್ನ ಮಣ್ಣಲ್ಲಿ ಮುಚ್ಚಬೇಕಾಗತ್ತೆ. ಏಯ್ ಯಾರ ನೀನು? ನಾನ್ ಯಾರು ಏನು ಅನ್ನೋದೆಲ್ಲ ಇವಾಗ ಬೇಡ, ಮೊದಲು ಆ ಕಲಿ ಎಲ್ಲಿದ್ದಾನೆ ಅಂತ ಹೇಳು. ಏಯ್ ನೀನೇ ನನ್ನ ಕೈಗೆ ಸಿಕ್ಕರ ಕಲಿ ಜೊತೆ ನಿನ್ನೂ ಮುಗಿಸ್ಬಿಡ್ತೀನಿ. ಮುಗ್ಸಕ್ಕೆ ನಾನೇನ್ ಕಡ್ಲೆಪುರಿ ಅಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ ಕಲಿ ಎಲ್ಲಿದ್ದಾನೆ ಅಂತ ಹೇಳು. ಏಯ್ ನಂಗೆ ಧಮ್ಕಿ ಹಾಕ್ತ್ಯಾ? ಯಾವಳೆ ನೀನು? ಓ ಆ ಸಿಂಗರಮ್ಮನ್ ಕಡೆ ಅವಳ? ನಾನು ಯಾರಾದ್ರೆ ನಿನಗೇನು? ನಿಮ್ಮವ್ವ ಉಳಿಬೇಕು ಅಂದ್ರೆ ಫಸ್ಟು ಆ ಕಲಿ ಇರೋ ಜಾಗನ ಹೇಳು. ಇಲ್ಲ ಅಂದ್ರೆ ನೀನ್ ಹೆಂಡತಿ ಸತ್ತಿರೋ ವಿಷಯನ ನಿಮ್ಮ ಅವ್ವಂಗೆ ಹೇಳಿ ಶಿವನ್ ಪಾದ ಸೇರಿಸ್ತೇನೆ.